ನಮಸ್ತೆ ವೀಕ್ಷಕರೇ. ಈಗ ಮಾರಣಾಂತಿಕವಾಗಿ ಚಿಕ್ಕ ಮಕ್ಕಳಲ್ಲಿ ರೋಗ ಒಂದು ಹರಡ್ತಾ ಇದೆ. ಯಾವ ಥರ ಇದೆ ಅಂತ ಹೇಳಿದ್ರೆ ಅದ್ರ ರೋಗ ಲಕ್ಷಣಗಳು ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಚಿಕ್ಕ ಮಕ್ಕಳೇನಾದರೂ ಇದ್ದರೆ, ಅಂದರೆ 13 ವರ್ಷದ ಒಳಗಡೆ ಇರೋವಂಥ ಮಕ್ಕಳೇನಾದರೂ ಇದ್ದರೆ ಭಾಳ ಎಚ್ಚರಿಕೆಯಿಂದ ಇರಿ. ಸಣ್ಣ ಪುಟ್ಟ ಲಕ್ಷಣಗಳು ಕಂಡರೂ ಕೂಡ ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ. ಯಾಕಂದರೆ ಇದು ಮಾರಣಾಂತಿಕವಾದಂತಹ ಕಾಯಿಲೆ ಆಗಿದೆ, ರೋಗ ಆಗಿದೆ. ಔಟ್ಸೈಡ್ ಫುಡ್ಡು ಏನನ್ನು ಕೊಡ್ಸೋಕ್ಕೆ ಹೋಗಬೇಡಿ. ದಯವಿಟ್ಟು ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ. ಇದು ನನ್ನ ಮಕ್ಕಳಿಗೂ ಕೂಡ ಹರಡಿತ್ತು, ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಒಂದು ವಾರ ಆದ್ರೂ ಮಕ್ಕಳಿಗೆ ಚೇತರಿಸ್ಕೊಳ್ಳೋಕ್ಕಾಗಲ್ಲ. ಏನು ಅಂತ ಹೇಳಿದ್ರೆ ಫಸ್ಟು ಮಕ್ಕಳಿಗೆ ಗಂಟಲು ನೋವು ಅಥವಾ ತಲೆ ಸುತ್ತು, ತಲೆನೋವು ಆ ಥರ ಬರುತ್ತೆ, ಕಣ್ಣು ನೋವು ಆ ಥರ ಬರುತ್ತೆ. ಅದು ಬಂದು ಒಂದು ಅರ್ಧ ದಿನದಲ್ಲೇ ಮತ್ತೆ ಅವರಿಗೆ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಫುಲ್ಲು ಜ್ವರ ಅಂದರೆ ಜ್ವರ ಇರುತ್ತೆ, ತುಂಬ ಹೈ ಫೀವರ್ ಜ್ವರ ಇರುತ್ತೆ. ದಯವಿಟ್ಟು ಹಣೆಗೆ ಮತ್ತು ಮೈಗೆಲ್ಲ ಅವಾಗವಾಗ ತಣ್ಣೀರು ಬಟ್ಟೆ ಒಂದು ನಿಮಿಷ ಗ್ಯಾಪ್ ಕೊಡೋದೆ ತಣ್ಣೀರು ಬಟ್ಟೆ ಹಾಕಿ ಒರೆಸ್ತಾ ಇರಿ. ಕರಳಿಗೆ ಮತ್ತು ತಲೆಗೆ ಹಿಡಿಬಾರ್ದು, ಮೆದುಳಿಗೆ ಹಿಡಿಬಾರ್ದು ಜ್ವರ. ಯಾಕಂದರೆ ಅಷ್ಟು ಸುಡ್ತಾ ಇರುತ್ತೆ, ಹೈ ಫೀವರ್ ಇರುತ್ತೆ, ತುಂಬ ನಡುಗ್ತಾ ಇರ್ತಾರೆ ಮಕ್ಕಳು. ಡಾಕ್ಟ್ರ್ ಹತ್ರ ಇಮ್ಮಿಡಿಯೇಟಾಗಿ ಕರ್ಕೊಂಡೋಗ್ಬಿಟ್ಟು ತೋರಿಸಿ. ಮತ್ತು ಗಂಟಲು ನೋವು ಕೂಡ ಇರುತ್ತೆ ಅವರಿಗೆ. ಅದು ಏನೂ ತಿನ್ನೋಕ್ಕಾಗಲ್ಲ, ಏನೂ ಕುಡಿಯೋಕ್ಕಾಗಲ್ಲ. ಮೊದಲೇ ಜ್ವರದ ಬಾಧೆ, ಅದ್ರ ಜೊತೆಗೆ ಇನ್ನು ಏನೂ ಕೂಡ ಲಿಕ್ವಿಡ್ ಐಟಮ್ ನೀರು ಸಹಿತ ಅವರಿಗೆ ಕುಡಿಯೋಕ್ಕಾಗಲ್ಲ, ಆ ಥರ ಇರುತ್ತೆ. ಕೆಮ್ಮು ಬರ್ತಾ ಇರುತ್ತೆ, ವಾಮಿಟಿಂಗ್ ಫೀಲ್ ಆಗ್ತಾ ಇರುತ್ತೆ, ಹೊಟ್ಟೆ ನೋವು ಅಂತ ಹೇಳ್ತಾ ಇರ್ತಾರೆ. ಅದರ ಜೊತೆಗೆ ಹೈ ಫೀವರ್ ಅಂದರೆ ಹೈ ಫೀವರ್ ಇರುತ್ತೆ. ನೈಟಲ್ಲಂತೂ ಕೇಳೋಕ್ಕಾಗಲ್ಲ, ಅಷ್ಟು ಮೈ ಸುಟ್ಟೋಗ್ತಾ ಇರುತ್ತೆ. ನಾವು ತೋರಿಸಿದ್ದಕ್ಕೆ ಅವರಿಗೆ ಫೀವರ್ ಕಡಿಮೆ ಆಗೋದಕ್ಕೆ ಮತ್ತು ಇದು ಟಾನಿಕ್ ಕೊಟ್ಟರು. ಜೊತೆಗೆ ಥ್ರೋಟ್ ಇನ್ಫೆಕ್ಷನಿಗೆ ಅಂತ ಹೇಳ್ಬಿಟ್ಟು ಆ್ಯಂಟಿಬಯೋಟಿಕ್ ಕೂಡ ಕೊಟ್ಟರು. ಅವ್ರು ಏನು ಡೋಸ್ ಕೊಟ್ಟಿರ್ತಾರೆ ಏಜಿಗೆ ತಕ್ಕಂತೆ, ಮಕ್ಕಳ ಏಜಿಗೆ ತಕ್ಕಂತೆ ದಯವಿಟ್ಟು ಅದನ್ನು ಮರೀದೇ ಕೊಡಿ. ಅದು ಅಲ್ಲದೆ ಹೈ ಫೀವರ್ ಅಂದರೆ ಹೈ ಫೀವರ್ ಇರುತ್ತೆ, 2 ದಿನ 3 ದಿನ ಆದರೂ ಜ್ವರ ಬಿಟ್ಟಿರಲ್ಲ. ಅದ್ರ ಜೊತೆ ಜ್ವರ ವಾಸಿ ಆಯಿತು, ಇನ್ನೇನು ಹುಷಾರಾದ್ರಪ್ಪ ಅಂತ ಅಂದ್ಕೊಂಡ್ರೆ ತಿನ್ನೋಕ್ಕಂತೂ ಏನೂ ತಿನ್ನೋಕ್ಕಾಗಲ್ಲ, ಏನೂ ಕುಡಿಯೋಕ್ಕೂ ಆಗಲ್ಲ. ತುಂಬ ಅಂದರೆ ತುಂಬ ವೀಕಾಗಿ ಹೋಗಿರ್ತಾರೆ ಮಕ್ಕಳು. ಬಹಳ ಎಚ್ಚರಿಕೆಯಿಂದ ಇರಬೇಕು. ಅವ್ರಿಗೆ ತಿನ್ನಬೇಕನ್ನೋ ಆಸೆ ಇದ್ದರೂ ಕೂಡ ಏನೂ ತಿನ್ನೋಕ್ಕಾಗಲ್ಲ, ಆ ಥರ ಇರುತ್ತೆ. ಗಂಟಲು ನೋವಂತೂ ತುಂಬಾ ಇರುತ್ತೆ ಅವರಿಗೆ ಪಾಪ. ನಾವಂತೂ ತುಂಬಾ ಕಷ್ಟಪಟ್ಟಿದ್ದೀವಿ, ಹಗಲು ರಾತ್ರಿ ಅಂತ ನೋಡ್ದೇನೆ ನಾವಿಬ್ಬರು ಮಕ್ಕಳಿಗೆ ತುಂಬಾ ನೋಡ್ಕೊಂಡಿದ್ದೀವಿ. ಏನು ನಿದ್ದೆ ಇರಲ್ಲ, ಏನಿರಲ್ಲ, ಮೈಯೆಲ್ಲ ಒರೆಸ್ತಾ ಇರಬೇಕು ಒದ್ದೆ ಬಟ್ಟೆನಲ್ಲಿ, ಅಷ್ಟು ಬಿಸಿ ಆಗ್ತಾ ಇರುತ್ತೆ. ಮೆಡಿಸಿನ್ ಕೊಟ್ಟಿದ್ರು ಒಂದು 2 ಅವರ್ಸ್ ಅವರು ಪರವಾಗಿಲ್ಲಪ್ಪ ಜ್ವರ ಬಿಡ್ತಾ ಇದೆ ಅಂತ ಅಂದ್ಕೋಬೇಕಾದ್ರೆ ಮತ್ತೆ ಚಳಿ ಹಿಡಿದು ಮತ್ತೆ ಇದ್ದಕ್ಕಿದ್ದಾಗೆ ಚಳಿ ಹಿಡಿಯುತ್ತೆ, ಇದ್ದಕ್ಕಿದ್ದಾಗೆ ಜ್ವರ ಬರುತ್ತೆ. ತುಂಬ ಅಂದರೆ ತುಂಬ ಹೈ ಫೀವರ್ ಬಂದಿರುತ್ತೆ, ಮೈ ಸುಟ್ಟೋಗ್ತಾ ಇರುತ್ತೆ. ಆಮೇಲೆ 3 ದಿನ ಇದ್ದೇ ಇರುತ್ತೆ ಜ್ವರ ಆದಮೇಲಿಂದ ಮತ್ತೆ ಅವರಿಗೆ ವಾಮಿಟಿಂಗ್ ಅಂತೂ ಫೀಲ್ ಆಗ್ತಾನೇ ಇರುತ್ತೆ. ಸ್ಟಮಕ್ ಪೇಯ್ನು ಅಂತ ಹೇಳ್ತಾ ಇರ್ತಾರೆ. ಮತ್ತು ಮೋಷನ್ ಕಷ್ಟ ಆಗುತ್ತೆ. ಅಕಸ್ಮಾತ್ ಮೋಷನ್ ಆದರೆ, ವಾಮಿಟಿಂಗ್ ಆದರೆ ಅಡ್ಡಿ ಇಲ್ಲ, ಸ್ವಲ್ಪನಾದರೂ ಅವರಿಗೆ ಬಾಧೆ ಕಡಿಮೆ ಆಗುತ್ತೆ. ಆಮೇಲೆ ಸಿಕ್ಕಾಪಟ್ಟೆ ಕೆಮ್ಮಿರುತ್ತೆ, ಅಂದರೆ ಕಂಟಿನ್ಯೂಸ್ ಕೆಮ್ಮಲ್ಲ, ಆದರೆ ಗಂಟ್ಲು ಅವರಿಗೆ ಅಷ್ಟು ಏನು ಕುಡಿಯೋಕ್ಕಾಗಲ್ಲ, ನುಂಗೋಕ್ಕಾಗಲ್ಲ, ನೋವಿರುತ್ತೆ. ಆ ಗಂಟಲ ಕಿರಿಕಿರಿಗೆ ಅವರಿಗೆ ಕೆಮ್ಮು ಬರೋ ಥರ ಆಗ್ತಾ ಇರುತ್ತೆ. ಇವಾಗಲೂ ನನ್ನ ಮಕ್ಕಳಿಗೆ 1 ವಾರ ಮೇಲಾಯಿತು ಅದು ಆ ಥರ ಆಗಿ. ಇನ್ನೂ ಅವರಿಗೆ ಕೆಮ್ಮು, ಗಂಟ್ಲು ಕಿರಿಕಿರಿ ನಿಂತಿಲ್ಲ. ಏನೂ ತಿನ್ನೋಕ್ಕಾಗ್ತಾಯಿಲ್ಲ, ಕುಡಿಯೋಕ್ಕಾಗ್ತಾಯಿಲ್ಲ. ಸ್ವಲ್ಪ ನೀರು ಕುಡಿತಾರೆ ಬಿಟ್ಟರೆ ಏನೂ ಸರಿಯಾಗಿ ಊಟ ಮಾಡೋಕ್ಕಾಗ್ತಾಯಿಲ್ಲ. ಇನ್ನು 1 ವಾರ ಮೇಲಾಯಿತು ಅವರಿಗೆ ಹುಷಾರು ತಪ್ಪಿ. ಆ ಥರ ದಯವಿಟ್ಟು ಸ್ವಲ್ಪ ಅಲ್ಲ ತುಂಬಾ ಎಚ್ಚರಿಕೆಯಿಂದ ಇರಿ. ತುಂಬ ಅಂದರೆ ತುಂಬಾ ಎಚ್ಚರಿಕೆಯಿಂದ. ಅವ್ರು ತಿಂತಾಯಿಲ್ಲ, ಕುಡಿತಾಯಿಲ್ಲ ಅಂತ ಬೈಯೋದು ಮಾಡೋಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ಗಂಟಲು ನೋವಿರುವಾಗ ಮಕ್ಕಳು ಹತ್ತರೆ ಅದು ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ ಜಾಸ್ತಿ ಅವರಿಗೆ ತೊಂದರೆ ಆಗುತ್ತೆ. ದಯವಿಟ್ಟು ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ಫಸ್ಟು ತಲೆನೋವು, ಕಣ್ಣು ನೋವು ಅಂತ ಹೇಳ್ತಾರೆ. ಅದಾದ ನಂತರ ಸಡನ್ನಾಗಿ ಜ್ವರ ಬರುತ್ತೆ. 3 ದಿನ ಆದರೂ ಜ್ವರ ಬಿಡೋದಿಲ್ಲ. ಮತ್ತು ತುಂಬ ಅಂದರೆ ತುಂಬ ಮೈ ಸುಟ್ಟೋಗ್ತಾ ಇರುತ್ತೆ. ಏನಾದರೂ ಹೈ ಫೀವರ್ ಇರೋದ್ರಿಂದ ಒದ್ದೆ ಬಟ್ಟೆ ತೊಗೊಂಡು ಕತ್ತು, ಕಿವಿ ಮತ್ತು ಇದು ಹಣೆ, ಕಂಕುಳು ಮತ್ತು ಕೈ, ಕಾಲು, ಹೊಟ್ಟೆ, ಬೆನ್ನಂತೂ ಸುಟ್ಟೋಗ್ತಾ ಇರುತ್ತೆ. ಅಲ್ಲೆಲ್ಲನೂ ಒದ್ದೆ ಬಟ್ಟೆ ಇಡ್ತಾನೆ ಇರಿ, ಒದ್ದೆಯಲ್ಲಿ ಒರೆಸ್ತಾನೆ ಇರಿ. ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಜ್ವರದಲ್ಲಿ. ಅದಲ್ಲದೇ ಅವರು ಕೆಮ್ತಾ ಇರ್ತಾರೆ, ವಾಮಿಟಿಂಗ್ ಫೀಲ್ ಆಗ್ತಾ ಇರುತ್ತೆ, ಮತ್ತು ಏನೂ ತಿನ್ನೋಕ್ಕಾಗ್ತಾ ಇರಲ್ಲ. ಬರೀ ನೀರು 1/4 ಲೋಟ ಅರ್ಧ ಲೋಟ ಬಿಟ್ಟರೆ ಅವ್ರಿಗೆ ಇನ್ನೇನೂ ಕುಡಿಯೋಕ್ಕಾಗ್ತಾ ಇರಲ್ಲ. ಫುಲ್ಲು ತುಂಬ ಟಯರ್ಡಾಗಿರ್ತಾರೆ. ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಅವ್ರಿಗೆ ಏನು ಬೈಯೋಕ್ಕೆ ಹೋಗಬೇಡಿ.
ಕೆಮ್ತೀಯ ಏನು ತಿನ್ನಲ್ಲ ಅಂತ. ಕೆಮ್ಮು ಜಾಸ್ತಿ ಆಗದೇ ಇರೋ ಥರ ನೋಡ್ಕೊಳ್ಳಿ. ಅಂದರೆ ಹತ್ತು ಕಿರ್ಚಿ ಕೆಮ್ಮು ಜಾಸ್ತಿ ಆಗದೇ ಇರೋ ಥರ ನೋಡ್ಕೊಳ್ಳಿ. ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಒಂದೇ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದರೆ ದಯವಿಟ್ಟು ಒಬ್ಬರು ಬಳಸಿದಂಥ ತಿಂದಂಥ ಲೋಟ ತಟ್ಟೆಯಲ್ಲಿ ಮತ್ತೊಬ್ಬರಿಗೆ ಊಟ ತಿನ್ನಿಸಬೇಡಿ. ಅಂದರೆ ಒಟ್ಟೊಟ್ಟಿಗೆ ಕೂರಿಸ್ಕೊಂಡು ಒಟ್ಟೊಟ್ಟಿಗೆ ಊಟ ಮಾಡಿಸ್ಬೇಡಿ. ಮತ್ತು ಸೀನುವಾಗ ಕೆಮ್ಮುವಾಗೆಲ್ಲ ಕರ್ಚೀಫ್ ಇಟ್ಕೊಳ್ಳೋಕೆ ಹೇಳಿ. ಸಂಪೂರ್ಣವಾಗಿ ಗುಣಮುಖರಾಗೋವರೆಗೂ ದಯವಿಟ್ಟು ಸ್ಕೂಲಿಗೆ ಕಳಿಸ್ಬೇಡಿ. ಎಕ್ಸಾಮ್ ಇರಲಿ ಏನೇ ಇರಲಿ. ಈಗ ನನ್ನ ಮಗನಿಗೆ ಎಕ್ಸಾಮ್ ನಡೀತಾ ಇದೆ ಆಲ್ರೆಡಿ. ಬಟ್ ಅವನಿಗೆ ತುಂಬ ಹುಷಾರಿಲ್ಲದೆ ಇರೋದ್ರಿಂದ 1 ವಾರದಿಂದ ಒಂದೇ ಎಕ್ಸಾಮ್ ಅವನು ಬರೆದಿರೋದು. ಮಿಕ್ಕಿದ್ದು ಯಾವ ಎಕ್ಸಾಮು ಅವನಿಗೆ ಬರೆಯೋಕ್ಕಾಗಿಲ್ಲ ಪಾಪ. ಹಾಗೆ ಅವನಿಗೆ ಬಂದಿದ್ದು ಮತ್ತು ಚಿಕ್ಕವನಿಗೆ ಕೂಡ ಸ್ಪ್ರೆಡ್ ಆಗಿದೆ ಅದು. ತುಂಬ ಅಂದರೆ ತುಂಬಾ ತಂದೆ ತಾಯಿಗಳು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ದಯವಿಟ್ಟು 1 ವಾರ ಆಯಿತು 10 ದಿನ ಆಯಿತು ಅಂತ ತಲೆ ಕೆಡಿಸ್ಕೋಬೇಡಿ. ಈ ಟೈಮಲ್ಲಿ ಅವರಿಗೆ ಏನು ತಿನ್ನೋಕ್ಕಾಗಲ್ಲ ಅಂತ ಜ್ಯೂಸು ಅದು ಇದು ಅಂತ ಮಾಡಿ ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ಸ್ವೀಟ್ಸು ಅವರಿಗೆ ಇನ್ನೂ ಜಾಸ್ತಿ ವಾಮಿಟಿಂಗ್ನ ಫೀಲ್ ಮಾಡಿಸುತ್ತೆ. ಆಮೇಲೆ ಹುಷಾರು ಆಗ್ತಾಯಿದ್ದಾರೆ ಎಲ್ಲ ಆಯಿತು ಪರವಾಗಿಲ್ಲ ಅಂತ ಅಂದ್ರೂ ಅವರಿಗೆ ಊಟ ಪೂರ್ತಿಯಾಗಿ ಮಾಡೋಕ್ಕಾಗಲ್ಲ. ಅಲ್ಲದೆ ಖಾರ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಂತ ಖಾರ ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ. ಲೈಟಾಗಿ ಮೈಲ್ಡಾಗಿರುವಂಥ ಖಾರ ಮಾತ್ರ ಕೊಡಿ. ಮಕ್ಕಳಿಗೆ ಹಸಿವೇ ಇರಲ್ಲ. ಇವಾಗ ಹಸಿವೇ ಇರಲ್ಲ. ಬಲವಂತವಾಗಿ ನಾವು ಕೊಟ್ಟರೆ ಸ್ವಲ್ಪ ಸ್ವಲ್ಪ ಕೊಡಬೇಕಷ್ಟೇ ಹೊರತು ದಾಹ ಇರುತ್ತೆ, ಆದರೆ ಹಸಿವೇ ಇರಲ್ಲ. ದಯವಿಟ್ಟು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹತ್ರ ಎಲ್ಲ ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಈ ಥರ ಏನಾದರೂ ಬಂದರೆ ಕೈಕಾಲು ಬಿಡೋದು ಬದಲು ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ದಯವಿಟ್ಟು ನಿಮಗೆ ಗೊತ್ತಿರೋರ ಮನೇಲಿ ಯಾರ ಮನೇಲಿ 13 ವರ್ಷದ ಒಳಗಡೆ ಇರೋವಂಥ ಮಕ್ಕಳಿರ್ತಾರೋ ಅವರು ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ಶೇರ್ ಮಾಡಿ. ಎಲ್ಲರೂ ಎಚ್ಚರಿಕೆಯಿಂದ ಇರಲಿ.